ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಅಗ್ನಿಹೋತ್ರ ಮಾಡತ್ತೀನಿ ಶಿವರಾತ್ರಿ ಪ್ರಯುಕ್ತವಾಗಿ. ಇದು ಆಕಳ ಸೆಗಣಿಯಲ್ಲಿ ಮಾಡಿದಂಥದ್ದು. ಇನ್ನು ಬೆರಣಿ, ನಾವು ಕೂಳು ಅಂತ ಕರಿತೀವಿ, ಬೆರಣಿ. ಇದು ತುಪ್ಪ, ಇದು ಆರ್ಗಾನಿಕ್ ಅಕ್ಕಿ. ಈಗ ನಾವು ಇದನ್ನು ರೆಡಿ ಮಾಡ್ಕೊಳ್ತೇವೆ ನೋಡ್ರಿ. ಈ ಥರ ಇದನ್ನ ಯಾವ ಥರ ಹಚ್ಕೋಬೇಕಂತಂದ್ರೆ, ಈ ಥರ ಒಂದು ನಾವು ಹಚ್ಕೊಳ್ಬೇಕು. ದೀಪ ಹಚ್ಕೊಂಡ್ರು ಬರ್ತೈತಿ, ಕ್ಯಾಂಡಲ್ ಹಚ್ಕೊಂಡ್ರು ಬರ್ತೈತಿ. ದೀಪನೂ ಹಚ್ಕೋತೀನಿ, ಇವತ್ತು ಕ್ಯಾಂಡಲ್ ಹಚ್ಕೊಂಡೇನಿ ನೋಡ್ರಿ. ಅಂದರೆ ದೇವ್ರ ಮುಂದೆ 2 ದೀಪ ಹಚ್ಚೈತಿ, ಇದೊಂದು 3 ಕಾಣೋದಕ್ಕೆ ನಾನು ಇವತ್ತು ಕ್ಯಾಂಡಲ್ ಹಚ್ಚಿ. ಈ ಥರ ಇದು ಆಕಳ ಸಗಣಿಯಿಂದ ಮಾಡಿದ್ರೆ ಮಾತ್ರ ಬರ್ತೈತಿ, ಉದ್ದು ಬರೋಂಗಿಲ್ಲ. ಇದನ್ನು ನಮ್ಗೆ ಯೋಗ ಗುರುಗಳು ಹೇಳಿದ್ರು. ಈ ಥರ ಹಚ್ಬೇಕು. ಈ ಥರ ಅಗ್ನಿಹೋತ್ರ ಬೆಳಿಗ್ಗೆ ಮತ್ತು ಸಾಯಂಕಾಲ ಸೂರ್ಯೋದಯಕ್ಕೆ ಮತ್ತು ಸೂರ್ಯಾಸ್ತಕ್ಕೆ. ಇದಕ್ಕೊಂದು ಮಂತ್ರ ಕೂಡ ಬರ್ತೈತಿ. ಈ ಥರ ಹತ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊತೈತಿ. ಅದಕ್ಕೇನು ನಾವು ಎಕ್ಸ್ಟ್ರಾ ಹಾಕಬಾರ್ದು. ಧೂಪ ಹಾಕಿದ್ನೆ, ಕರ್ಪೂರ ಹಾಕಿದ್ನೆ, ಏನೂ ಹಾಕಬಾರ್ದು. ಇದನ್ನಷ್ಟೇ ತಾನೇ ತೊಗೊತೈತಿ. ಈ ಥರ ಇವತ್ತು ಶಿವರಾತ್ರಿ ಪ್ರಯುಕ್ತ ಅಲ್ರಿ, ನಮ್ಮ ಮನ್ಯಾಗ ಈ ಥರ ಪೂಜೆ ಮಾಡಿ ನೋಡ್ರಿ. ಇದು ಖರ್ಜೂರ,